केसीएन में आपका स्वागत है। मैं किंग हमीद। ನಮಸ್ಕಾರ ವೀಕ್ಷಕರೇ, ಕೆಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸ್ವಾತಿ ಎಣ್ಣಿ. ಕರ್ನಾಟಕ ರಾಜ್ಯದ ಮಾಜಿ ಸಚಿವರಾದ ಹಾಗೂ ವಾಲ್ಮೀಕಿ ಸಮಾಜದ ಹಿರಿಯ ಮುಖಂಡರಾದ ಸನ್ಮಾನ್ಯ ಬಿ ಶ್ರೀರಾಮುಲುರವರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡುತ್ತಾ ಸುಳ್ಳು ಸುದ್ದಿಗಳನ್ನ ಹಬ್ಬಿಸಿ ಶ್ರೀರಾಮುಲು ಸಾಹೇಬರನ್ನ ರಾಜಕೀಯವಾಗಿ ತುಳಿಯಲು ಪ್ರಯತ್ನಿಸುತ್ತಿರುವ ಗಾಲಿ ಜನಾರ್ದನ ರೆಡ್ಡಿ ಸಾರ್ವಜನಿಕ ಕ್ಷಮೆ ಯಾಚಿಸುವಂತೆ ಒತ್ತಾಯಿಸಿ ಶ್ರೀರಾಮುಲು ಅಭಿಮಾನಿ ಬಳಗ ಈ ದಿನ ಸುದ್ದಿಗೋಷ್ಠಿಯನ್ನ ನಡೆಸಿರುತ್ತದೆ. ಜನಾರ್ದನ ರೆಡ್ಡಿಯವರು ಇದೇ ರೀತಿಯಾಗಿ ಮುಂದುವರೆದರೆ ತಾಲೂಕು ಮಟ್ಟದಲ್ಲಿ ಉಗ್ರ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗುತ್ತದೆ ಎಂಬುದಾಗಿ ಎಚ್ಚರಿಕೆಯನ್ನ ನೀಡಿರುತ್ತಾರೆ. ಸುದ್ದಿಗೋಷ್ಠಿಯಲ್ಲಿ ವಾಲ್ಮೀಕಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರಾದ ಪ್ರಕಾಶ್ ನಾಯಕ್ ಹಾಗೂ ನಿರ್ದೇಶಕರಾದ ಪ್ರಕಾಶ್ ಎಂ, ಮುಖಂಡರಾದ ನಾಗರಾಜು, ಚೆನ್ನಗಿರಿ ಕೊಪ್ಪಲು, ಶ್ರೀಕಂಠ ನಾಗೇಂದ್ರ, ಮಂಜುನಾಥ್, ಜೋಗಿ ಬಸವರಾಜು, ಸ್ವಾಮಿ ಕ್ಯಾಥಮಾರನಹಳ್ಳಿ, ನಾಗವಾಲ ಮಾದೇಶ್, ರಾಜು, ಆಟೋ ವಿಜಯ್, ಪೈಲ್ವಾನ್ ಬಸವರಾಜ್ ಮತ್ತಿತರರು ಉಪಸ್ಥಿತರಿದ್ದರು. ವರದಿಗಾರರು ಕಿಂಗ್ ಹಮೀದ್. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಕೆಸಿಎನ್ ನ್ಯೂಸ್. ನಮ್ಮ ವರದಿಯನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ ನಲ್ಲಿ ತಮ್ಮ ಅಭಿಪ್ರಾಯವನ್ನ ತಿಳಿಸಿ. ಈ ದಿನ ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ ಏನಪ್ಪಾ ಅಂದ್ರೆ, ನನ್ನ ಹೆಸರು ಪ್ರಕಾಶ್ ಅಂತೇಳಿ, ಪ್ರಕಾಶ್ ನಾಯ್ಕ ಅಂತೇಳಿ, ವಾಲ್ಮೀಕಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕನಾಗಿದ್ದೀನಿ. ಆದ್ರೂ ನಮ್ಮ ಜೊತೆಯಲ್ಲಿ ನಮ್ಮ ಶ್ರೀಕಂಠನವರಾಗಿರ್ಬೋದು, ಹಾಗೆ ನಾಗೇಂದ್ರ ಅವರಾಗಿರ್ಬೋದು, ಮತ್ತು ಚಿಂಗಿರಿ ಕುಪ್ಪಲು ನಾಗರಾಜನವರಾಗಿರ್ಬೋದು, ನಮ್ಮ ಬ್ಯಾಂಕ್ ಮಂಜುನಾಥ್ ಆಗಿರ್ಬೋದು, ನಾಗವಾಲ ಮಾದೇಶ್ ಆಗಿರ್ಬೋದು, ಮತ್ತು ಕ್ಯಾತ್ನಹಳ್ಳಿ ಬಸವರಾಜ್ ಆಗಿರ್ಬೋದು, ಸ್ವಾಮಿ ಅವರಾಗಿರ್ಬೋದು, ಮತ್ತೆ ನಮ್ಮ ಪ್ರಕಾಶ್ ಆಗಿರ್ಬೋದು, ಆಲ್ನಳ್ಳಿ ಪ್ರಕಾಶ್ ಅವರಾಗಿರ್ಬೋದು, ರಾಜು ಅವರಾಗಿರ್ಬೋದು, ನಾವೆಲ್ಲ ಸೇರಿ ಇವತ್ತು ದಿನ ಆಟೋ ವಿಜಯ್ ಅವರಾಗಿರ್ಬೋದು, ಇವತ್ತೊಂದು ದಿನ ಪತ್ರಿಕಾಗೋಷ್ಠಿ ಏನಕ್ಕೆ ಮಾಡ್ತಾ ಇದೀವಿ ಅಂತಂದ್ರೆ, ಬಳ್ಳಾರಿಯಲ್ಲಿ ನಡೆದಂತ ಮಾಜಿ ಶಾಸಕರು ಹಾಗೂ ನಮ್ಮ ವಾಲ್ಮೀಕಿ ಸಮಾಜದ ಪ್ರಭಾವಿ ಮುಖಂಡರಾಗಿರ್ತಕ್ಕಂಥ ಬಿ ಶ್ರೀರಾಮುಲು ಅಣ್ಣನ ವಿರುದ್ಧ ಏನು ಪತ್ರಿಕಾಗೋಷ್ಠಿ ಮಾಡಿ ಜನಾರ್ದನ್ ರೆಡ್ಡಿ ಅವರು ಏನು ಹೇಳಿಕೆ ಕೊಟ್ಟಿದ್ದಾರೆ, ಇದು ನಮ್ಮ ವಾಲ್ಮೀಕಿ ಸಮಾಜಕ್ಕೆ ತುಂಬಾ ಅವಮಾನ ಮಾಡೋ ರೀತಿಯಲ್ಲಿ ಅವರು ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ. ಏನ್ ಮಾತಾಡಿದ್ದಾರೆ ಅಂತಂದ್ರೆ, ಶ್ರೀರಾಮುಲು ಅವರು ಅವರೊಬ್ರು ರೌಡಿ ಇದ್ರು, ಮುಚ್ಚು ಕುಡ್ಲುಗಳು ಹಿಡ್ಕೊಂಡು ಬಳ್ಳಾರಿನಲ್ಲಿ ಅಡ್ಡಾಡ್ತಿದ್ರು ಅಂದ್ರೆ ಓಡಾಡ್ತಿದ್ರು. ಇವ್ರನ್ನ ಕರ್ಕೊಂಡು ಬಂದು ನಾನು ಟಿಕೆಟ್ ಕೊಡಿಸಿ ಶಾಸಕನ್ ಮಾಡಿ ಅದಕ್ಕೆ ಶ್ರಮ ವಹಿಸಿ ಈ ಮಟ್ಟಿಗೆ ಬೆಳೆದಕ್ಕೆ ಕಾರಣ ನಾನು ಅಂತಂತೇಳಿ ಹೇಳಿಕೆ ಕೊಟ್ಟಿದ್ದಾರೆ. ಯಾರು? ಜನಾರ್ದನ್ ರೆಡ್ಡಿ ಅವರು. ದಯವಿಟ್ಟು ಜನಾರ್ದನ್ ರೆಡ್ಡಿ ಅವರೇ, ಈ ವಾಲ್ಮೀಕಿ ಸಮಾಜದವರು ಯಾವತ್ತೂ ಕೈ ಹಿಂಗೆ ಹೊರತು ಹಿಂಗಿಲ್ಲ. ದಯವಿಟ್ಟು ಆ ಹೇಳಿಕೆನ ದಯವಿಟ್ಟು ವಾಪಸ್ ತಗೋಬೇಕು ತಾವು. ಏನಕ್ಕೆ ಅಂತಂದ್ರೆ, ಜನಾರ್ದನ ರೆಡ್ಡಿ ಅವರು ಏನು ಅಂತಂತೇಳಿ ಜನಗಳಿಗೆ ಗೊತ್ತಾಗಬೇಕಾದ್ರೆ ಅದಕ್ಕೆ ನಮ್ಮ ಶ್ರೀರಾಮುಲು ಅವ್ರ ಕಾರಣ, ಸ್ವಾಭಿಮಾನಿ ನಮ್ಮ ಶ್ರೀರಾಮುಲು ಅಣ್ಣವ್ರ ಕಾರಣ. ಜನಾರ್ದನ ರೆಡ್ಡಿ ಅಂತಂದ್ರೆ ಹೆಸರಿರಲಿಲ್ಲ, ಯಾಕಂದ್ರೆ ರಾಮುಲು ಅಂದ್ರೆ ಇಡೀ ಕರ್ನಾಟಕಕ್ಕೆ ಬ್ರ್ಯಾಂಡ್ ಅವರು. ನೀವ್ ಹೇಳಿಕೆ ಕೊಡ್ಬೇಕಾದ್ರೆ ಪರಿಜ್ಞಾನ ಇಟ್ಕೊಂಡು ಮಾತಾಡ್ಬೇಕು, ಲಘುವಾಗಿ ಮಾತಾಡಬಾರ್ದು. ವಾಲ್ಮೀಕಿ ಸಮಾಜ ಇಡೀ ರಾಜ್ಯದ ಉದ್ದಗಲಕ್ಕೂ ಇದೆ, ಏನ್ ಸಣ್ಣ ಸಮಾಜ ಅಲ್ಲ. ಈ ವಾಲ್ಮೀಕಿ ಸಮಾಜ ಇಡೀ ಕರ್ನಾಟಕ ರಾಜ್ಯದಲ್ಲಿ 3ನೇ ಸ್ಥಾನದಲ್ಲಿದೆ. ನೀವು ಇದ್ರ ಬಗ್ಗೆ ಹೇಳಿಕೆ ಕೊಡೋದಕ್ಕೆ ಏನ್ ನೈತಿಕತೆ ಇದೆ ನಿಮ್ಗೆ? ರೌಡಿ ಅಂತ ಹೇಳ್ತೀರಿ. 4 ಬಾರಿ ಸಚಿವರಾಗಿದ್ದಾರೆ ಅವರು, 1 ಬಾರಿ ಸಂಸದರಾಗಿದ್ದಾರೆ. ನೀವ್ ಹೇಳಿಕೆ ಕೊಡ್ಬೇಕಾರೆ ಸ್ವಲ್ಪ ಪರಿಜ್ಞಾನ ಇಟ್ಕೊಂಡ್ ಮಾತಾಡ್ಬೇಕು. ರೌಡಿ ಅಂತ ಹೇಳ್ತೀರಿ, ನಿಮ್ಮ ಹತ್ರ ದಾಖಲೆ ಇದೆಯಾ? ಬಿಡುಗಡೆ ಮಾಡಿ. ಗಾಳಿಲಿ ಗುಂಡೂರಿಯ ಮಾತುಗಳನ್ನ ದಯವಿಟ್ಟು ಜನಾರ್ದನ ರೆಡ್ಡಿ ಅವರು ಮಾತಾಡ್ಬಾರ್ದು. ಅದನ್ನ ನಿಮ್ಮ ಸೋದರ ನಿಮ್ ತಮ್ಮ ಸ್ವಂತ ತಮ್ಮ ಆಗಿರ್ತಕ್ಕಂಥವ್ರು ಹೇಳಿದ್ದಾರೆ,
ಜನಾರ್ದನ್ ರೆಡ್ಡಿ ಅವರು ನನ್ನ ತಮ್ಮನೆಯವರು. ಆದ್ರೆ ಯಾರು ಬೆಳೀತಾರೋ ಟೀಮಲ್ಲಿ ಇರೋರು ಅವ್ರನ್ನ ತುಳಿಯೋದೇ ಅವ್ರ ಕೆಲಸ ಅಂತ ಹೇಳಿದ್ದಾರೆ. ಯಾಕೆ ಸ್ವಾಮಿ, ಈಗ ಬಿಟ್ಟೋದ್ರು ನಿಮ್ ಜೊತೆ ಬರ್ಲಿಲ್ಲ ಅಂತನಾ? ಆ ಗಂಗಾವತಿದಲ್ಲಿ ಈ ಅಸೆಂಬ್ಲಿ ಚುನಾವಣೆ ಮುಂಚೆ ಹೇಳ್ಬೇಕಾಯ್ತು ತಾವು, ಅವ್ರು ರೌಡಿ ಇದಾರೆ ಅಂತ ಹೇಳ್ಬೇಕಾಗಿತ್ತು. ಯಾಕೆ ಹೇಳಿಲ್ಲ ಮಾತ್ಕೊಳ್ಳೆ ತಾವು? ಆ ನೋಡಿ, ನಿಮ್ಗೆ ಈ ತರ ರೌಡಿ ಅನ್ನೋದು ನಿಮ್ಗೆ ಶೋಭೆ ತರ್ತಕ್ಕಂತ ವಿಚಾರ ಅಲ್ಲ. ಇದೇ ರೀತಿ ಏನಾರ ನೀವು ಬೇರೆ ತರದಲ್ಲಿ ಏನಾರ ಮಾತಾಡ್ತು ಅಂತಂದ್ರೆ ಇಡೀ ರಾಜ್ಯದ ಉದ್ದಗಲಕ್ಕೂ ಈಗ ಪ್ರತಿ ಜಿಲ್ಲೆಗಳಲ್ಲಿ ನಮ್ಮ ವಾಲ್ಮೀಕಿ ಸಮಾಜ ಪ್ರೆಸ್ ಮೀಟ್ಗಳು ಮಾಡ್ತಿದೆ. ಮುಂದಿನ ದಿನಗಳು ಇದೇ ತರ ಮುಂದುವರಿಸ್ತು ಅಂತಂದ್ರೆ ಉಗ್ರವಾದಂತ ಪ್ರತಿಭಟನೆಗಳು ಮಾಡಬೇಕಾಗುತ್ತೆ. ಶ್ರೀರಾಮುಲು ಸಣ್ಣ ವ್ಯಕ್ತಿ ಅಲ್ಲ, ಒಂದು ಶಕ್ತಿ, ವಾಲ್ಮೀಕಿ ಸಮಾಜದ ಒಂದು ಶಕ್ತಿ. ಅವ್ರು ಯಾವತ್ತೂ ಯಾರಿಗೂ ದ್ರೋಹ ಮಾಡಿದವರಲ್ಲ. ಬಡವ್ರ ಪರ, ಹಿಂದುಳಿದವ್ರ ಪರ, ಧ್ವನಿ ಇಲ್ದವ್ರ ಪರ ಅಂತ ಕೆಲಸಗಳು ಮಾಡಿದ್ದಾರೆ ಅವ್ರು ಮಾಡ್ಕೊಂಡ್ ಬಂದಿದ್ದಾರೆ. ಅವ್ರ ಶ್ರಮ ಏನು ಅಂತ ಹೇಳಿ ಇಡೀ ಕರ್ನಾಟಕ ಜನತೆ ಗೊತ್ತು. ಯಾಕೆ ಸ್ವಾಮಿ ಜನಾರ್ದನ್ ರೆಡ್ಡಿ ಅವರೇ, ನಿಮ್ ಜೊತೆ ಅವತ್ತಿನ ಶ್ರೀರಾಮುಲು ಸಾಹೇಬರು ಬಂದ್ಬಿಟ್ಟಿದ್ರೆ ಚೆನ್ನಾಗಿತ್ತು. ಶ್ರೀರಾಮುಲು ಅವರು ಒಳ್ಳೆ ವ್ಯಕ್ತಿ, ತಾವೇ ಹೇಳಿದಿರಿ. ಕೆಲವು ಮಾಧ್ಯಮಗಳಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ನೋಡಿದೀನಿ ನಾನು, ಅದನ್ನ ಫೇಸ್ಬುಕ್ ಅಲ್ಲೆಲ್ಲ ನೋಡಿದೀನಿ. ಅದನ್ನ ತಾವು ಹೇಳಿಕೆ ಕೊಟ್ಟಿದ್ದೀರಿ, ತಾವೇ ಹೇಳಿದಿರಿ. ಏನಂತ ಹೇಳಿದಿರಿ? ಶ್ರೀರಾಮುಲು ಅವರು ಒಂದು ಶಕ್ತಿ ಇದ್ದಂಗೆ, ಮುಂದಿನ ದಿನಗಳಲ್ಲಿ ಶ್ರೀರಾಮುಲು ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಅವಕಾಶ ಇದೆ ಅಂತ ತಾವೇ ಹೇಳಿಕೆ ಕೊಟ್ಟಿದ್ದೀರಿ. ದೊಡ್ಡ ಮಟ್ಟದಲ್ಲಿ ಶ್ರೀರಾಮುಲು ಅವರು ಬೆಳೀತಾರೆ ಅಂತ ತಾವೇ ಹೇಳಿಕೆ ಕೊಡ್ತೀರಿ. ಆದ್ರೆ ಇವಾಗ ನೋಡಿದ್ರೆ ತಮ್ಮ ಜೊತೆ ನೀವ್ ಯಾವ್ದೋ ಪಾರ್ಟಿ ಕಟ್ಟಿದಿರಲ್ಲ ಸ್ವಾಮಿ, ಅದೇ KPP ಯಾವ್ದೋ ಪಾರ್ಟಿ ಕಟ್ಟಿದಿರಲ್ಲ, ಅದಕ್ಕೆ ತಾವ್ ಜೊತೆ ಬರ್ಲಿಲ್ಲ ಅನ್ನೋದಕ್ಕೋಸ್ಕರ ನೀವು ಈ ರೀತಿ ಹೇಳಿಕೆ ಕೊಡ್ತೀರಿ. ರೌಡಿ ಶೀಟ್ರು, ರೌಡಿ ಅಡ್ಡಾಡ್ತಿದ್ರು ಬಳ್ಳಾರಿನೊಳಗೆ, ಅಂದ್ರೆ ಓಡಾಡ್ತಿದ್ರು ಮುಚ್ಚಿಕೊಳ್ಳಿ ಹಿಡ್ಕೊಂಡು ಅಂತ ಹೇಳ್ತಿರ್ಲ ಸ್ವಾಮಿ. ತಮ್ಮ ಹತ್ರ ಏನೋ ದಾಖಲೆ ಇದೆಯಾ ಅದಕ್ಕೆ? ಯಾರು ಸ್ವಾಮಿ ಜೈಲ್ಗೆ ಹೋಗಿದ್ದವರು? 5 ವರ್ಷಗಳ ಕಾಲ ಜೈಲ್ಗೆ ಹೋಗಿದ್ರಲ್ಲ, ಏನಕ್ಕೆ ಜೈಲ್ಗೆ ಹೋಗಿದ್ರಿ ತಾವು? ಒಳ್ಳೆ ಕೆಲಸ ಮಾಡ್ಬಿಟ್ಟು ಹೋಗಿದ್ರಾ ಏನು? ತಾವು ಮೈನಿಂಗ್ ಹಗರಣದಲ್ಲಿ ತಾವೇನ್ ಹಗರಣ ಮಾಡಿ 5 ವರ್ಷಗಳ ಕಾಲ ಜೈಲಲ್ಲಿ ಇದ್ರಿ. 5 ವರ್ಷಗಳ ಕಾಲ ಜೈಲಲ್ಲಿ ವನವಾಸ ಪಟ್ಟಿದ್ದೀರಿ. ಶ್ರೀರಾಮುಲು ಅಣ್ಣವರು ನನ್ನ ಸ್ನೇಹಿತ ಈ ತರ ಜೈಲ್ಗೆ ಹೋಗಿದ್ದಾನೆ ಅಂತೇಳಿ ತನು ಮನ ಎಲ್ಲ ಬಿಟ್ಟು ಸ್ವಾಭಿಮಾನಕ್ಕೋಸ್ಕರ, ನಮ್ ಸ್ನೇಹಿತನಿಗೋಸ್ಕರ ಅಂತೇಳಿ ಯಾವ ರೀತಿ ಬಳ್ಳಾರಿನಲ್ಲಿ ಅವರು ನಿಮ್ ಪರವಾಗಿ ನಿಂತ್ಕೊಂಡ್ರು ಅಂತೇಳಿ ಇಡೀ ಬಳ್ಳಾರಿ ಜನತೆಗೂ ಗೊತ್ತು, ಇಡೀ ಕರ್ನಾಟಕ ರಾಜ್ಯಕ್ಕೂ ಗೊತ್ತು. ದಯವಿಟ್ಟು ಸ್ವಾಮಿ, ಶ್ರೀರಾಮುಲು ಅವ್ರ ಬಗ್ಗೆ ಮಾತಾಡ್ಬೇಕಾರೆ ನಾಲ್ಗೆ ಮೇಲೆ ನಿಗಾ ಇರ್ಬೇಕು. ಜನಾರ್ದನ್ ರೆಡ್ಡಿ ಅವರೇ, ಪದೇ ಈ ರೀತಿ ಮಾತುಗಳು ನಮ್ಗೆ ಸಹಿಸಕ್ ಆಗಲ್ಲ. ಅದನ್ನ ಶ್ರೀರಾಮುಲು ಅಣ್ಣ ಏನು ಅಂತೇಳಿ ಇಡೀ ಕರ್ನಾಟಕ ಜನತೆಗೆ ಗೊತ್ತು. ಆದ್ರೂ ಮುಂದಿನ ದಿನಗಳಲ್ಲಿ ಈ ಮಾತುಗಳು ಮತ್ತೆ ಅದು ರಿಪೀಟ್ ಆಗಬೇಡದು. ಅದನ್ನ ಆಯ್ತು ಅಂತಂದ್ರೆ ಉಗ್ರವಾದಂತ ಪ್ರತಿಭಟನೆಗಳಲ್ಲಿ ತಾವು ಎಲ್ಲೆಲ್ಲಿ ಕಾರ್ಯಕ್ರಮಕ್ಕೆ ಹೋಗ್ತಿರೋ ಅಲ್ಲಿ ಕಪ್ಪು ಬಟ್ಟೆ ಪ್ರದರ್ಶನ ಮಾಡ್ಬೇಕಾಗುತ್ತೆ. ನಿಮ್ಮ ಮೇಲೆ ಎಚ್ಚರಿಕೆ ಕೊಡ್ತಾ ಇದೆ. ಇದನ್ನ ವಾಲ್ಮೀಕಿ ಸಮಾಜ ಸಣ್ಣ ಸಮಾಜ ಅಲ್ಲ. ವಾಲ್ಮೀಕಿ ಸಮಾಜಕ್ಕೆ ಒಂದು ಇತಿಹಾಸ ಇದೆ, ಇತಿಹಾಸ ಹೊಂದಿರತಕ್ಕಂತ ಸಮಾಜ, ನಾಯಕ ಸಮಾಜ. ಒಬ್ಬರಿಗೆ ಮಾತು ಕೊಡ್ತು ಅಂತಂದ್ರೆ ಪ್ರಾಣ ಕೊಟ್ಟಾರ ಮಾತು ಉಳಿಸ್ಕೊಳ್ಳೋ ಸಮಾಜ. ಇವತ್ತು ಶ್ರೀರಾಮುಲು ಅನ್ನೋರ್ ಮೇಲೆ ಅಲಿಗೇಷನ್ ಮಾಡ್ತೀರಾ ಸ್ವಾಮಿ? ನಾಚಿಕೆ ಬೇಕು ನಿಮ್ಗೆ ಅಲಿಗೇಷನ್ ಮಾಡೋದಕ್ಕೆ ಅವ್ರ ಮೇಲೆ. ಸರ್, ರಾಜಕೀಯದಲ್ಲಿ ಮುಗಿಸೋದಕ್ಕೆ ಅವ್ರ ಹಣೆಯಲ್ಲೂ ಬರ್ದಿಲ್ಲ ಸರ್, ಅವ್ರ ಹಣೆಯಲ್ಲೂ ಬರ್ದಿಲ್ಲ. ಶ್ರೀರಾಮುಲು ಅಣ್ಣವ್ರನ್ನ ರಾಜಕೀಯ ಮುಗಿಸ್ಬೇಕು ಅನ್ನೋದು ಅವ್ರ ಹಣೆಯಲ್ಲೂ ಬರ್ದಿಲ್ಲ. ಅದನ್ನ ದುಡ್ಡಿರ್ಬೋದು ಸರ್, ದುಡ್ಡಿರ್ಬೋದು, ದುಡ್ಡಿಂದ ಎಲ್ಲ ಪಡ್ಕೊಳ್ತೀನಿ ಅಂದ್ರೆ ಅದು ತಪ್ಪು ಕಲ್ಪನೆ ಸರ್. ಅದನ್ನ ಇವತ್ತು ದಿನ ಬಳ್ಳಾರಿ ಜಿಲ್ಲೆಯಲ್ಲಿ 2003 ಅಸೆಂಬ್ಲಿ ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಯಾವ ರೀತಿ ಕುತಂತ್ರ ಮಾಡಿ ಸೋಲ್ಸೂರು ಅಂತೇಳಿ ಇಡೀ ಕರ್ನಾಟಕ ಜನತೆಗೆ ಗೊತ್ತು. ಬಳ್ಳಾರಿ ಗ್ರಾಮೀಣ ಭಾಗದಲ್ಲೂ ಸುತ್ತ ಜನತೆಗೆ ಯಾವ ರೀತಿ ಇವರು ಕುತಂತ್ರದಿಂದ ಮಾಡಿ ಸೋಲ್ಸಿರಂತದ್ದು ಎಲ್ಲ ಗೊತ್ತು ನಮ್ಗೆ. ಅದನ್ನ 100% ಇದೆ. ಹೌದು ಸರ್, ಹೌದು, ಕುತಂತ್ರ ಮಾಡಿದ್ದಾರೆ.
ಇಂಡಿಪೆಂಡೆಂಟ್ ಆಗಿ ಗೆದ್ಕ ಬತ್ತಿರೋರು ಪಾರ್ಟಿನ ಸೋಲ್ತಾರ ಅಂದ್ರೆ ಏನಕ್ಕೆ ಉದಾಹರಣೆ ಅದು? ಇವ್ರ ಮಾತ್ ಕೇಳಿದ್ರೆ ಅವ್ರು ಒಳ್ಳೆಯವರು. ಇವ್ರ ಮಾತ್ ಕೇಳಿದ್ರೆ, ಜನಾರ್ದನ್ ರೆಡ್ಡಿ ಅವ್ರ ಮಾತ್ ಕೇಳಿದ್ರೆ ಒಳ್ಳೆಯವರು. ಮಾತ್ ಕಟ್ಕೊಂಡು ಅವ್ರ ಪಾರ್ಟಿ ಕೊಟ್ಟೋಗ್ಬಿಟ್ಟಿದ್ರೆ ಶ್ರೀರಾಮುಲು ಒಳ್ಳೆಯವರು, ನಮ್ ತಮ್ಮ ಅಂತ ಇದ್ ಮಾಡ್ಕೊಳ್ಳೋರು. ಹೋಗ್ಲಿಲ್ವಲ್ಲ, ನಮ್ ತಾಯಿ ಪಾರ್ಟಿ ಬಿಟ್ಟು ಬರಕ್ಕಾಗಲ್ಲ ಅಂತ ಅವ್ರು ಒಪ್ಕೊಂಡ್ರು, ಅವ್ರು ಹೇಳಿದ್ರು. ಅದಕ್ಕೆ ಇವ್ರ ಏನ್ ಮಾಡಿದ್ರು, ಉನ್ನಾರ ಮಾಡಿದ್ರು ಅದನ್ನ. ಅವ್ರ ತಮ್ಮ ಸೋಲೋದಕ್ಕೆ ಕಾರಣ ಯಾರು? ಜನಾರ್ದನ್ ರೆಡ್ಡಿ ಅವ್ರ ತಮ್ಮ ಸೋಲೋದಕ್ಕೆ ಕಾರಣ ಇವರೇ ತಾನೆ. ಜನಾರ್ದನ್ ರೆಡ್ಡಿ ಅವರೇನೆ, ಅವ್ರೇನೆ. ಅವ್ರ ಯಾರು ಅವ್ರನ್ನ ಮಿಸ್ಸಸ್ ಕ್ಯಾಂಡಿಡೇಟ್ ಮಾಡೋದ್ರಿಂದ ಪಾಪ ಸೋಲಾಯ್ತು ಅವ್ರಿಗೆ. ಅವ್ರಿಗೂ ಇದ್ದಂತ ಒಂದು ಬಾಂಧವ್ಯ ಆ ಮಟ್ಟಕ್ಕೆ ಇದ್ದು ಏಕಾಏಕಿ ಈ ರೀತಿ ಆಗಲಿಕ್ಕೆ ಕಾರಣ ಏನು? ಯಾರು ಅವರೇ ಕೇಳ್ಬೇಕದನ್ನ ತಾವು ಏನೇನ್ ನಡೆದಿದೆ ಅಂತ. ಎಡಗೈ ಬಲಗೈ ರೀತಿ ಇದ್ದಂತವ್ರು ಈಗ ನಿಮ್ಗೆ ಅವರು ವಿರೋಧ ಆಯ್ತು ಕ್ಷಣಕ್ಕೆ ನೀವು ಈ ರೀತಿ ಆರೋಪ ಮಾಡಿದ್ರು. ಅದೇ ಅವ್ರ ಪಾರ್ಟಿಗೆ ಬರ್ಲಿಲ್ಲ ಅಂತೇಳಿ ಅವ್ರು ಏನ್ ಪಾರ್ಟಿ ಕಟ್ಕೊಂಡಿದ್ರು, ಅವ್ರ ಪಾರ್ಟಿಗೆ ಬಂದಿದ್ರೆ ಶ್ರೀರಾಮುಲು ಅವ್ರು ಒಳ್ಳೆಯವರು. ಇದ್ರಲ್ಲ ಸ್ವಾಮಿ, ತಮ್ಮ ಜೊತೆ ಇದ್ರು. ಅವತ್ತಿನ ದಿನಗಳ ಕಾಲದಲ್ಲಿ ರಾಜೀನಾಮೆ ಕೊಟ್ಟು ನಿಮ್ ಜೊತೆಗೆ ನಿಂತಿದ್ರಲ್ಲ. ಅಂದ್ರೆ ನೀವ್ ಹೇಳಿದ ಮಾತು ಕೇಳಿದ್ರೆ ಒಳ್ಳೆಯವರು, ಎಲ್ಲ ಕೋಲೆ ಬಸ್ ಒಂಥರ ತಲೆ ಅಲ್ಲಾಡ್ಸಿದ್ರೆ ಒಳ್ಳೆಯವರು. ಇಲ್ಲ ಅಂತಂದ್ರೆ ಅವ್ರ ವಿರುದ್ಧ ಪಿತೂರಿ ಮಾಡೋದು, ಅದನ್ನ ಯಾವುದೇ ಕಾರಣಕ್ಕೂ ಆಗಲ್ಲ. ಮುಂದಿನ ದಿನಗಳಲ್ಲಿ ಶ್ರೀರಾಮುಲು ಅಣ್ಣವರು ಗೆದ್ದು ಬಂದೇ ಬರ್ತಾರೆ. ಎಲ್ಲಿ ಕಳ್ಕೊಂಡಿದಾರೋ ಅದು ಅಲ್ಲೇ ಸಿಗುತ್ತೆ. ಗೆದ್ದು ಬಂದೇ ಬರ್ತಾರೆ. ಒಂದು ಶಕ್ತಿ ಯಾವುದೇ ಕಾರಣಕ್ಕೂ ಜನಾರ್ದನ್ ರೆಡ್ಡಿ ಅವ್ರ ಕಾಲದ ಕೈಲಿ ಯಾವುದೇ ಕಾರಣಕ್ಕೂ ಮುಂದಿನ ಸೋಲ್ಸೋರಿ ಮತ್ತೊಂದು ಆಗಲ್ಲ. ಅದನ್ನ ಇನ್ನು ಆಗಿರ್ಬೋದು, ಮುಂದಿನ ಯಾವುದೇ ಕಾರಣಕ್ಕೂ ಆತರ ಆಗಲ್ಲ. ಗೆದ್ದು ಬಂದೇ ಬರ್ತಾರೆ, ಮತ್ತೆ ಒಳ್ಳೆ ಅಧಿಕಾರಕ್ಕೆ ಬಂದೇ ಬರ್ತಾರೆ ಅಂತೇಳಿ ಹೇಳಕ್ ಇಚ್ಛೆ ಪಡ್ತೀನಿ. ದಯವಿಟ್ಟು ಇದೇ ರೀತಿ ಮತ್ತೇನಾರ ಹೇಳಿಕೆಗಳು ಕೊಡ್ತು ಅಂತಂದ್ರೆ ಮಾಧ್ಯಮದ ಮುಖಾಂತರ ಉಗ್ರವಾದಂತ ಇಡೀ ಕರ್ನಾಟಕ ರಾಜ್ಯದ ಉದ್ದಗಲು ಕೂದಿಸುದ ನಮ್ಮ ವಾಲ್ಮೀಕಿ ಸಮಾಜ ಇದೆ. ಪ್ರತಿಭಟನೆ ಒಳಗೆ ಮಾಡಬೇಕಾಗುತ್ತೆ. ದಯವಿಟ್ಟು ಎಚ್ಚರಿಕೆಯಿಂದ ಹೇಳ್ತಾ ಇದೀವಿ, ಮುಂದಕ್ಕೆ ಇದು ರಿಪೀಟ್ ಆಗೋದ್ ಬೇಡ ಅಂತೇಳಿ ಈ ಮಾಧ್ಯಮದ ಮುಖಾಂತರ ತಮ್ಗೆ ಹೇಳಿಕೆ ಇಚ್ಛೆ ಪಡ್ತೀನಿ. ಕ್ಷಮೆ ಯಾಚಿಸ್ಬೇಕು, ಖಂಡಿತ ಕ್ಷಮೆ ಯಾಚಿಸ್ಬೇಕು. ಅವರು ಜನಾರ್ದನ್ ರೆಡ್ಡಿ ಅವರು ಏನ್ ಈ ಸಮಾಜದ ವಿರುದ್ಧ ಮಾತಾಡಿದರೆ ಅದು ಶ್ರೀರಾಮುಲು ಅಣ್ಣರು ಮಾತಾಡತಕ್ಕಂತ ಅವಮಾನ ಮಾಡಿರತಕ್ಕ ಅವಮಾನ ಅಲ್ಲ, ಅದು ಇಡೀ ವಾಲ್ಮೀಕಿ ಸಮಾಜದಕ್ಕೆ ಮಾಡತಕ್ಕಂತ ಅವಮಾನ ಅಂತ ಹೇಳಿದಕ್ಕೆ ಗಂಟಾಕೋಶವಾಗಿ ಹೇಳಕ್ ಇಚ್ಛೆ ಪಡ್ತೀನಿ. ಅದನ್ನ ಕ್ಷಮೆ ಯಾಚಿಸ್ಬೇಕು. ವಾಲ್ಮೀಕಿ ಸಮಾಜಕ್ಕೆ ಯಾವ ರೀತಿ ಪತ್ರಿಕಾಗೋಷ್ಠಿ ಮಾಡಿ ಅವರು ಶ್ರೀರಾಮುಲು ಅವ್ರ ಬಗ್ಗೆ ಅಲಿಗೇಷನ್ ಮಾಡಿದ್ರು, ಅದೇ ಪತ್ರಿಕಾಗೋಷ್ಠಿ ಮಾಡಿ ಮತ್ತೆ ಅದನ್ನ ಕ್ಷಮೆ ಯಾಚಿಸಿದ್ರೆ ಒಳ್ಳೇದು ಅಂತೇಳಿ ಜನಾರ್ದನ್ ರೆಡ್ಡಿ ಅವ್ರಿಗೆ ಮಾಧ್ಯಮ ಮುಖಾಂತರ ಹೇಳಕ್ ಇಚ್ಛೆ ಪಡ್ತೀನಿ. ನಮಸ್ಕಾರ ಸರ್, ಮಾತಾಡ್ಬೋದಾ ಸರ್? ಆಯ್ತಾಯ್ತು ಸರ್. ಮಾಧ್ಯಮದವ್ರಿಗೆ ನಮಸ್ಕಾರ ಸರ್. ಇವರು ನಮ್ಮ ಜನಾರ್ದನ್ ರೆಡ್ಡಿ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಅವ್ರಿಗೆ ರಾಜಕೀಯಕ್ಕೆ ನಾನು ಕರ್ಕೊಂಬಂದೆ ಅಂತ ಅವ್ರು ಹೇಳ್ತಾರೆ ಸರ್. ಆದರೆ ಅವ್ರು ಬರೋ ಮುಂಚೆನೇ ಅವ್ರು ರಾಜಕಾರಣದಲ್ಲಿ ಇದ್ದರು. ಯಾವುದೋ ಒಂದು ಚಿಕ್ಕದಾಗಲಿ ದೊಡ್ಡದಾಗಲಿ ಅವ್ರ ಮೊದಲಿಂದನೂ ಕೂಡ ಅವರು ಇದ್ದರು. ಎಲ್ಲ ದುಡ್ಡು ನಾನು ಹಾಕ್ತೆ, ಅವ್ರನ್ನ ಬೆಳೆಸ್ದೆ ಮಾಡಿದೆ ಅಂತ ಅವರು ಅನೇಕ ಬಾರಿ ನಾನು ಮಾಧ್ಯಮಗಳಲ್ಲೂ ನೋಡಿದ್ದೀನಿ. ಸಂಘಟನೆ ಮಾತ್ರ ಇದ್ದರೆ ಮಾತ್ರ ಸರ್ ರಾಜಕಾರಣದಲ್ಲಿ ಬೆಳೆಯೋಕ್ಕೆ ಸಾಧ್ಯ. ಅದು ನಿಜವಾಗ್ಲೂ 100ಕ್ಕೆ 80 ಭಾಗ ಅದು ಸತ್ವ ಇದ್ದರೆ ಮಾತ್ರ. ದುಡ್ಡು ಬರೀ 1/4 ಭಾಗ ಇರ್ಬೋದು, ಅದಕ್ಕಿಂತ ಕಮ್ಮಿನೇ ಸರ್. ಅದು ಉಪಯೋಗಿಸ್ಕೊಂಡವರು ರಾಮುಲು ಅವ್ರಿಗಿಂತ ಜನಾರ್ದನ್ ರೆಡ್ಡಿ ಅವರು. ಆಮೇಲೆ ಅವ್ರ ಜನಾಂಗ, ನಮ್ಮ ವಾಲ್ಮೀಕಿ ಜನಾಂಗ ಸಂಪೂರ್ಣವಾಗಿ ಒಂದೇ ಅಲ್ಲ, ಜೊತೆಗೆ ಅಹಿಂದ ವರ್ಗಗಳು ಕೂಡ ಅವ್ರಿಗೆ ಬೆಂಬಲ, ಅವರು ಆ ಪ್ರೀತಿ ವಿಶ್ವಾಸ, ಅವರ ಒಡನಾಟ ಇದ್ದಿದ್ದರಿಂದನೇ ಅವರು ಅಷ್ಟು ಹಲವಾರು ಬಾರಿ ಗೆಲ್ಲೋದಕ್ಕೆ ಮತ್ತು ಪಕ್ಷಕ್ಕೆ ಬಲ ತುಂಬಿದ್ದು ರಾಮುಲು ಅವ್ರ ಕಡೆಯಿಂದನೇ ಹೊರತು ಜನಾರ್ದನ್ ರೆಡ್ಡಿ ಕಡೆಯಿಂದ ಖಂಡಿತ ಅಲ್ಲ ಸರ್. ಅದು ಹಾಗೇನೆ ಮಾತ್ರ ಯಾವುದೇ ನಮ್ಮ ಕರ್ನಾಟಕದಲ್ಲಿ ಒಂದು ಎಲೆಕ್ಷನ್ ನಡೆದ್ರೆ ಸರ್, ಈಗ CM ಅಂತ ಒಬ್ಬ ದೊಡ್ಡ ಸಿದ್ದರಾಮಯ್ಯ ಅಂತವ್ರಿಗೆ ಆಪೋಸಿಟ್ ಯಾರು ಅಂತ ಹುಡುಕ್ತಿದ್ದಾಗ ರಾಮುಲು ಅವ್ರಿಗೆ ಯಾಕೆ ಮಾಡಿದ್ರು ಅಂದರೆ ಅವ್ರಿಗೆ ಗೆಲ್ಲಿಸೋ ಅವ್ರ ಆಪೋಸಿಟ್ ನಿಲ್ಲುವಂಥ ಶಕ್ತಿ ಇನ್ಯಾರಿಗೂ ಇರಲಿಲ್ಲ. ಹಾಗಾಗಿ ಬರೀ 1,000 ಓಟಲ್ಲಿ ಮಾತ್ರ ಸೋಲ್ತಾರೆ ಸರ್ ಅವ್ರು, ಅಷ್ಟೇ. ಹಾಗಾಗಿ ಅವ್ರನ್ನ ಅಷ್ಟು ಹಗುರವಾಗಿ ಮಾತಾಡೋದು ಪಕ್ಷದಲ್ಲೇ ಆಗಲಿ ಅಥವಾ ಅವರು ಜನಾರ್ದನ್ ರೆಡ್ಡಿ ಅವ್ರು ಮಾತಾಡೋದು ಖಂಡಿತ ಅದು ತುಂಬ ಮನಸ್ಸಿಗೆ, ನಮ್ಮ ಈ ವಾಲ್ಮೀಕಿ ಜನಾಂಗ ಮತ್ತು ನಮ್ಮ ಇಂಥ ಹಿಂದುಳಿದ ವರ್ಗದವ್ರಿಗೆ ತುಂಬ ನೋವಾಗಿದೆ. ಇನ್ನು ಮುಂದೆ ಮುಂದಿನ ದಿನಗಳಲ್ಲಿ ಅವ್ರನ್ನ CM ಆಗಿ ನೋಡಬೇಕು ಅಂತ ನಮ್ಮ ಆಸೆ ಇದೆ ಸರ್. CM ಮಾಡಬೇಕು ಅನ್ನೋಷ್ಟರೊಳಗೇ ಅನೇಕ ಜನ ಅವ್ರನ್ನ ಬೆಳಿಬಾರ್ದು ಅಂತೇಳಿ ಏನೋ ಅನೇಕ ಬಾರಿ ಅವ್ರನ್ನ ಮಟ್ಟ ಹಾಕಬೇಕು ಅಂತಲೇ ಅವ್ರನ್ನ ಕಡೆಗಣಿಸಿದ್ದಾರೆ ಸರ್. ಇನ್ನು ಮುಂದಿನ ದಿನಗಳಲ್ಲಿ ನಾವು ಅದನ್ನು ಸಹಿಸೋಕ್ಕೆ ಇಷ್ಟಪಡಲ್ಲ. ಸಂಪೂರ್ಣ ನಮ್ಮ ಬೆಂಬಲ ಅವ್ರಿಗೆ ನಾವು ಕೊಡ್ತೀವಿ ಸರ್ ಅಂತ ನನ್ನ ಮಾತು ಮುಗಿಸ್ತೀನಿ ಸರ್. ಸರ್ ಅದು ಪ್ರಕಾಶ್ ಹೇಳಿ, ಖಂಡಿತ ಹೌದಾ ಸರ್. ಮುಂದಿನ ದಿನಗಳಲ್ಲಿ
ನಾವು ಇನ್ನು ಕೆಲವೇ ದಿನಗಳಲ್ಲಿ ಅವ್ರು ಏನಾರ ಆ ಥರ ಆ ಮಾತನ್ನ ಸಾರ್ವಜನಿಕ ಕ್ಷಮೆ ಕೇಳದೆ ಹೋದರೆ ತಾಲೂಕು ಗ್ರಾಮ ಮತ್ತು ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಮಾತ್ರ ಖಂಡಿತ ನಾವು ಪ್ರತಿಭಟನೆ ಮಾಡೋದಕ್ಕೆ ಉಗ್ರವಾಗಿ ಮಾಡ್ತೀವಿ ಸರ್. ಕಮ್ಮಿ ಅಂತೂ ಅಲ್ಲ, ಉಗ್ರವಾಗಿ ನಾವು ಮಾಡ್ತೀವಿ, ಖಂಡಿತ ಅದು ಮಾಡೇ ಮಾಡ್ತೀವಿ ಸರ್.